ಇತ್ತ ಬಿರು ಬಿಸಿಲಿನಲ್ಲಿ ಬಳ್ಳಾರಿ ರಾಜಕಾರಣ ರಂಗೇರ್ತಾ ಇದೆ. ಶ್ರೀರಾಮುಲು ಗರ್ವಭಂಗ ಖಚಿತ ಅಂತ ಸಚಿವ ಬಿ ನಾಗೇಂದ್ರ ಮಾತನಾಡಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಹಿಟ್ಲರ್ ಆಡಳಿತವನ್ನ ಮಾಡ್ತಾ ಇದೆ ದೇಶದಲ್ಲಿ. ಹೀಗಾಗಿ ಶ್ರೀರಾಮುಲು ಅವರ ಗರ್ವಭಂಗ ಖಚಿತ ಅಂತ ಸಚಿವ ಬಿ ನಾಗೇಂದ್ರ ಮಾತನಾಡಿದ್ದಾರೆ. ಇಡಿ, ಐಟಿ, ಸಿಬಿಐ, ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಣಿತಾ ಇವೆ. ಇವೆಲ್ಲ ಇನ್ನೊಂದು ತಿಂಗಳಷ್ಟೇ. ಬಳ್ಳಾರಿಯಲ್ಲಿ ಮತ್ತೆ ಶ್ರೀರಾಮುಲುಗೆ ಸೋಲಿನ ರುಚಿಯನ್ನ ತೋರಿಸ್ತೀವಿ. ನಮ್ಮ ತಂತ್ರಗಾರಿಕೆ ನೋಡಿ ಶ್ರೀರಾಮುಲುಗೆ ನಡುಕ ಶುರುವಾಗಿದೆ ಅಂತ ನಾಗೇಂದ್ರ ಅವರು ಮಾತನಾಡಿದ್ದಾರೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀರಾಮುಲು ಸೋಲನ್ನಪ್ಪಿದ್ರು. ಇದೀಗ ಮತ್ತೊಮ್ಮೆ ಅವರಿಗೆ ನಾವು ಸೋಲಿನ ರುಚಿಯನ್ನ ತೋರಿಸ್ತೀವಿ. ಶ್ರೀರಾಮುಲು ಅವರ ಗರ್ವಭಂಗ ಖಚಿತ ಅಂತ ಸಚಿವ ಬಿ ನಾಗೇಂದ್ರ ಮಾತನಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಹಿಟ್ಲರ್ ಆಡಳಿತವನ್ನ ಮಾಡ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಇಡಿ, ಐಟಿ, ಸಿಬಿಐ ಈ ಎಲ್ಲವೂ ಕೂಡ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ. ಆದರೆ ಇದೆಲ್ಲ ಇನ್ನೊಂದು ತಿಂಗಳವರೆಗೆ ಮಾತ್ರ. ಬಳ್ಳಾರಿಯಲ್ಲೇ ಮತ್ತೆ ಶ್ರೀರಾಮುಲುಗೆ ಸೋಲಿನ ರುಚಿಯನ್ನ ತೋರಿಸ್ತೀವಿ. ನಮ್ಮ ತಂತ್ರಗಾರಿಕೆ ನೋಡಿ ಈಗಾಗಲೇ ಶ್ರೀರಾಮುಲುಗೆ ನಡುಕ ಶುರುವಾಗಿದೆ ಅಂತ ಬಿ ನಾಗೇಂದ್ರ ಮಾತನಾಡಿದ್ದಾರೆ. ಇನ್ನು ಮತ್ತೊಮ್ಮೆ ಶ್ರೀರಾಮುಲುಗೆ ಸೋಲಿನ ರುಚಿಯನ್ನ ತೋರಿಸ್ತೀವಿ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ರುಚಿಯನ್ನ ತೋರಿಸಿದ್ದೀವಿ. ಇದೀಗ ಮತ್ತೊಮ್ಮೆ ಅವರು ಲೋಕಸಭಾ ಅಖಾಡದಲ್ಲಿ ಕೂಡ ಸೋಲನ್ನ ಅಪ್ತಾರೆ ಅಂತ ಶ್ರೀರಾಮುಲುಗೆ ಗರ್ವಭಂಗ ಮಾಡೋದು ಖಚಿತ ಅಂತ ಸಚಿವ ಬಿ ನಾಗೇಂದ್ರ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಹಿಟ್ಲರ್ ಆಡಳಿತವನ್ನು ನಡೆಸ್ತಾ ಇದೆ. ಇಡಿ, ಐಟಿ, ಸಿಬಿಐ ಎಲ್ಲವನ್ನೂ ಕೂಡ ಬಿಜೆಪಿ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇದೆ. ಇವೆಲ್ಲ ಇನ್ನೊಂದು ತಿಂಗಳವರೆಗೆ ಮಾತ್ರ. ಬಳ್ಳಾರಿಯಲ್ಲಿ ಮತ್ತೆ ಶ್ರೀರಾಮುಲುಗೆ ಸೋಲಿನ ರುಚಿಯನ್ನು ತೋರಿಸ್ತೀವಿ. ಈಗಾಗಲೇ ನಾವು ಮಾಡ್ತಾ ಇರುವಂತಹ ತಂತ್ರಗಾರಿಕೆ ನೋಡಿ, ಅದೇ ರೀತಿಯಾಗಿ ನಮ್ಮ ಪ್ರಚಾರ ಕಾರ್ಯವನ್ನು ನೋಡಿ ಶ್ರೀರಾಮುಲುಗೆ ನಡುಕ ಶುರುವಾಗಿದೆ ಅಂತ ಬಿ ನಾಗೇಂದ್ರ ಮಾತನಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇದೀಗ ನಿರಂತರವಾಗಿ ಕಾಂಗ್ರೆಸ್ ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿದೆ. ಇನ್ನು ಅದೇ ರೀತಿಯಾಗಿ ಈ ಬಾರಿ ಶ್ರೀರಾಮುಲುಗೆ ಮತ್ತೊಮ್ಮೆ ನಾವು ಸೋಲನ್ನ ಉಣಿಸ್ತೀವಿ ಅಂತ ಬಿ ನಾಗೇಂದ್ರ ಮಾತನಾಡಿದ್ದಾರೆ.